ಒಂದು ಚಿಕ್ಕ ಶ್ರಿಂಪ್ ತನ್ನ ಒಂದು ಪಂಚ್ನಿಂದ ಗಾಜನ್ನೇ ಹೊಡೆಯಬಹುದು ಅಂದ್ರೆ ನಂಬ್ತೀರಾ? ಒಂದು ಜೀವಿ ತನ್ನ ಕೈ, ಕಾಲು, ಹಾರ್ಟ್, ಬ್ರೈನ್ ನ ಕೆಲವು ಪಾರ್ಟ್ಸ್ ಗಳನ್ನು ಮತ್ತೆ ಬೆಳೆಸಿಕೊಳ್ಳುತ್ತದೆ. ಇನ್ನೊಂದು ಜೆಲ್ಲಿ ಫಿಶ್ ವಯಸ್ಸಾಗುತ್ತಾ ಸಾಯೋದ್ರ ಬದಲು ಮತ್ತೆ ಚಿಕ್ಕ ಮಗುವಿನ ಸ್ಟೇಜ್ ಗೆ ಹೋಗಬಹುದು. ಅಂಡ್ ಲಾಸ್ಟ್ ಗೆ ಡಾಲ್ಫಿನ್ಸ್ ಒಬ್ರನ್ನೊಬ್ರು ಹೆಸರಿನಿಂದ ಕರೆಯುತ್ತಾರೆ. ಈ ರೀತಿ ಅಮೇಜಿಂಗ್ ಫ್ಯಾಕ್ಟ್ಸ್ ಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ನಮ್ಮ ಚಾನಲ್ ಗೆ ಸ್ವಾಗತ, ಸುಸ್ವಾಗತ. ಫ್ಯಾಕ್ಟ್ ನಂಬರ್ 1, ಫಸ್ಟ್ ಮ್ಯಾಂಟಿಸ್ ಸ್ಟ್ರಿಪ್. ಫಸ್ಟ್ ಟೈಮ್ ಇದನ್ನು ನೋಡಿದಾಗ ಇದು ಒಂದು ಕಲರ್ಫುಲ್ ಸ್ಟ್ರಿಂಪ್ ಅಂತ ಅನಿಸುತ್ತದೆ, ಆದ್ರೆ ಈ ಚಿಕ್ಕ ಕ್ರೀಚರ್ ಸಮುದ್ರದ ಡೇಂಜರಸ್ ಹಂಟರ್ಸ್ ಗಳಲ್ಲಿ ಒಂದು. ಇದರ ಉದ್ದ ಸುಮಾರು 10 ರಿಂದ 18 ಸೆಂಟಿಮೀಟರ್ಸ್ ಮಾತ್ರ, ಅಂದ್ರೆ ನಮ್ಮ ಕೈ ಉದ್ದಕ್ಕಿಂತಲೂ ಚಿಕ್ಕದಾಗಿರುತ್ತದೆ. ಆದ್ರೆ ಸೈಜ್ ನೋಡಿ ಇದನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರದು, ಯಾಕೆಂದ್ರೆ ಇದರ ಬಳಿ ಇರುವ ವೆಪನ್ ನಂಬಕ್ಕೂ ಆಗದೇ ಇರುವುದು. ಮ್ಯಾಂಟಿಸ್ ಶ್ರಿಂಪ್ ತನ್ನ ಮುಂದೆ ಇರುವ ಕ್ಲಬ್ ಲೈಕ್ ಆರ್ಮ್ ಅನ್ನು ಸ್ಪ್ರಿಂಗ್ ತರ ಸ್ಟೋರ್ ಮಾಡಿ ಒಂದೇ ಕ್ಷಣದಲ್ಲಿ ರಿಲೀಸ್ ಮಾಡುತ್ತದೆ. ಆ ಪಂಚ್ ನ ಸ್ಪೀಡ್ ಸುಮಾರು 80 km/h ಇರುತ್ತೆ, ಅಂದ್ರೆ ನಾವು ಕಣ್ಣು ಮಿಟಿಕಿಸುವ ಸಮಯಕ್ಕಿಂತಲೂ ಸ್ಪೀಡ್ ಆಗಿರುತ್ತದೆ. ಇದರ ಸ್ಟೋರಿ ಇಲ್ಲಿಗೆ ಮುಗಿಯಲಿಲ್ಲ. ಒಂದು ಪಂಚ್ ಹೊಡೆಯುವಾಗ ಅದು ಕೇವಲ ಟಾರ್ಗೆಟ್ ಗೆ ಹೊಡೆಯುವುದಿಲ್ಲ, ಅದರ ವೇಗದಿಂದ ನೀರಿನೊಳಗೆ ಒಂದು ಟೈನಿ ಬಬಲ್ ಕ್ರಿಯೇಟ್ ಆಗುತ್ತದೆ. ಈ ಪ್ರೋಸೆಸ್ ಗೆ ಕೇವಿಯೇಷನ್ ಅಂತ ಕರೆಯುತ್ತಾರೆ. ಆ ಬಬಲ್ ಕೇವಲ ಮಿಲಿ ಸೆಕೆಂಡ್ಸ್ ಗಳಲ್ಲಿ ಕೊಲ್ಯಾಪ್ಸ್ ಆದಾಗ ಅದರೊಳಗಿನ ಟೆಂಪರೇಚರ್ ಸಾವಿರಾರು ಡಿಗ್ರೀಸ್ ತನಕ ಇರಬಹುದು. ಅಷ್ಟೇ ಅಲ್ಲ, ಆ ಕೊಲ್ಯಾಪ್ಸ್ ನಿಂದ ಒಂದು ಬ್ರೈಟ್ ಫ್ಲಾಶ್ ಉಂಟಾಗಬಹುದು. ಇಷ್ಟೊಂದು ಚಿಕ್ಕ ಪ್ರಾಣಿಗೆ ಇಷ್ಟೊಂದು ಪವರ್ ಯಾಕೆ ಬೇಕು? ಮ್ಯಾಂಟಿಸ್ ಶ್ರಿಂಪ್ ತನ್ನ ಪ್ರೇ ಆಗಿರುವ ಕ್ರಾಬ್ಸ್, ಸ್ನೈಲ್ಸ್ ಮತ್ತು ಶೆಲ್ ಇರುವ ಆನಿಮಲ್ಸ್ ಗಳನ್ನು ಬ್ರೇಕ್ ಮಾಡಲು ಈ ಪವರ್ ಅನ್ನು ಯೂಸ್ ಮಾಡುತ್ತದೆ. ಕೆಲವು ಶೆಲ್ಸ್ ತುಂಬಾ ಹಾರ್ಡ್ ಆಗಿರುತ್ತವೆ, ಆದ್ರೆ ಈ ಮ್ಯಾಂಟಿಸ್ ಶ್ರಿಂಪ್ ಗೆ ಒಂದು ಪಂಚ್ ಸಾಕು ಅದರ ಶೆಲ್ಸ್ ಗಳನ್ನು ಬ್ರೇಕ್ ಮಾಡಲು, ಮತ್ತು ಆ ಜೀವಿಗಳು ಈ ಶ್ರಿಂಪ್ ಗೆ ಡಿನ್ನರ್ ಆಗುತ್ತವೆ. ಇದರ ಪವರ್ ಎಷ್ಟಿದೆ ಅಂದ್ರೆ ಕೆಲವು ಅಕ್ವೇರಿಯಂ ಓನರ್ಸ್ ಇದನ್ನು ನಾರ್ಮಲ್ ಗ್ಲಾಸ್ ಟ್ಯಾಂಕ್ ನಲ್ಲಿ ಇಡೋದಕ್ಕೂ ಹೆದರ್ತಾರೆ, ಯಾಕೆಂದ್ರೆ ದೊಡ್ಡ ಸ್ಪೀಸೀಸ್ ಗಳು ಕೆಲವೊಮ್ಮೆ ಗ್ಲಾಸ್ ಗೆ ಡ್ಯಾಮೇಜ್ ಮಾಡಿರುವ ರಿಪೋರ್ಟ್ಸ್ ಕೂಡ ಇವೆ. ಅದಕ್ಕಾಗಿ ಕೆಲವು ಜನ ಅಕ್ರಿಲಿಕ್ ಟ್ಯಾಂಕ್ಸ್ ಬಳಸುತ್ತಾರೆ. ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂದ್ರೆ ಮ್ಯಾಂಟಿಸ್ ಶ್ರಿಂಪ್ ಗೆ ವರ್ಲ್ಡ್ ಅಲ್ಲಿ ಇರುವ ಮೋಸ್ಟ್ ಅಡ್ವಾನ್ಸ್ಡ್ ಐಸ್ ಗಳಲ್ಲಿ ಒಂದು ಇದೆ. ಇದರ ಎರಡು ಕಣ್ಣುಗಳು ಇಂಡಿಪೆಂಡೆಂಟ್ ಆಗಿ ಮೂವ್ ಆಗುತ್ತವೆ, ಅಂದ್ರೆ ಒಂದು ಕಣ್ಣು ಲೆಫ್ಟ್ ಕಡೆ ನೋಡುತ್ತಿದ್ರೆ ಇನ್ನೊಂದು ಕಣ್ಣು ರೈಟ್ ಕಡೆ ನೋಡಬಹುದು. ಅಂಡ್ ಹ್ಯೂಮನ್ಸ್ ನೋಡಲಾರದ ಕೆಲವು ಟೈಪ್ಸ್ ಆಫ್ ಲೈಟ್ ಗಳನ್ನು ಇವು ಡಿಟೆಕ್ಟ್ ಮಾಡಬಹುದು. ಇದು ವರ್ಲ್ಡ್ ಅನ್ನು ನಾವು ಇಮ್ಯಾಜಿನ್ ಕೂಡ ಮಾಡಲಾರದ ರೀತಿಯಲ್ಲಿ ನೋಡುತ್ತಿದೆ. ಫ್ಯಾಕ್ಟ್ ನಂಬರ್ 2, ಈ ರೀತಿ ಇಮ್ಯಾಜಿನ್ ಮಾಡಿ, ಒಬ್ಬ ವ್ಯಕ್ತಿಯ ಕೈ ಆಕ್ಸಿಡೆಂಟ್ ನಲ್ಲಿ ಕಟ್ ಆಯ್ತು. ಕೆಲವು ತಿಂಗಳುಗಳ ನಂತರ ಆ ಕೈ ಮತ್ತೆ ಹೊಸದಾಗಿ ಬೆಳೆಯಿತು. ಇಂಪಾಸಿಬಲ್ ಅನ್ಸುತ್ತೆ ಅಲ್ಲ, ಆದ್ರೆ ಪ್ರಕೃತಿಯಲ್ಲಿ ಒಂದು ಅನಿಮಲ್ ಗೆ ಇದು ಕಂಪ್ಲೀಟ್ ಆಗಿ ನಾರ್ಮಲ್. ಅದರ ಹೆಸರು ಆಕ್ಸಲೋಟ. ಫಸ್ಟ್ ಟೈಮ್ ಇದನ್ನು ನೋಡಿದಾಗ ಇದು ಮೀನು ಅಥವಾ ಹಲ್ಲಿ ಎಂದು ಡೌಟ್ ಬರುತ್ತೆ, ಆದ್ರೆ ಆಕ್ಸಲೋಟ ಒಂದು ಸೆಲಮ್ಯಾಂಡರ್, ಅಂದ್ರೆ ಉಭಯಚರ ಪ್ರಾಣಿ. ಇದರ ಅತ್ಯಂತ ವಿಚಿತ್ರ ಫೀಚರ್ ಏನಂದ್ರೆ ಇದು ದೊಡ್ಡದಾದ ನಂತರವೂ ತನ್ನ ಬೇಬಿ ಸ್ಟೇಜ್ ನ ಲಕ್ಷಣಗಳನ್ನೇ ಉಳಿಸಿಕೊಳ್ಳುತ್ತದೆ. ಇದರ ತಲೆಯ ಎರಡು ಬದಿಯಲ್ಲಿ ಕಾಣುವ ಫೆದರ್ಸ್ ಎಕ್ಸ್ಟರ್ನಲ್ ಗಿಲ್ಸ್, ಅಂದ್ರೆ ಅವು ನೀರಿನಲ್ಲಿ ಉಸಿರಾಡುವುದಕ್ಕೆ ಹೆಲ್ಪ್ ಮಾಡುತ್ತವೆ. ಈಗ ಇದರ ಬಿಗ್ಗೆಸ್ಟ್ ಸೂಪರ್ ಪವರ್ ಅನ್ನು ನೋಡೋಣ. ಒಂದು ಆಕ್ಸಲೋಟ ತನ್ನ ಕಾಲು ಕಳೆದುಕೊಂಡರೆ ಕೆಲವು ವಾರಗಳಲ್ಲಿ ಹೊಸ ಕಾಲು ಬೆಳೆಯುತ್ತವೆ. ಕೇವಲ ಕಾಲು ಮಾತ್ರ ಅಲ್ಲ, ಬೆರಳುಗಳು, ಅದರ ಬಾಲ, ಸ್ಪೈನಲ್ ಕಾರ್ಡ್, ಹಾರ್ಟ್ ನ ಕೆಲವು ಪಾರ್ಟ್ ಮತ್ತು ಬ್ರೈನ್ ನ ಕೆಲವು ಭಾಗಗಳು ಕೂಡ ರೀಜನರೇಟ್ ಆಗಬಹುದು. ಇದು ಯಾವುದೋ ಮ್ಯಾಜಿಕ್ ಅಲ್ಲ, ಇದು ಪ್ಯೂರ್ ಸೈನ್ಸ್. ಗಾಯವಾದ ಜಾಗದಲ್ಲಿ ಅದರ ಸೆಲ್ಸ್ ಮೊದಲು ಒಂದು ಸ್ಪೆಷಲ್ ಗ್ರೂಪ್ ಆಗಿ ಸೇರುತ್ತವೆ. ಆ ಗ್ರೂಪ್ ಅನ್ನು ಬ್ಲಾಸ್ಟೆಮಾ ಅಂತ ಕರೆಯುತ್ತಾರೆ. ಈ ಸೆಲ್ಸ್ ಮತ್ತೆ ಡಿವೈಡ್ ಆಗಿ ಹೊಸ ಮಸಲ್ಸ್, ಹೊಸ ಬೋನ್ಸ್, ಹೊಸ ನರ್ವ್ಸ್ ಮತ್ತು ಹೊಸ ಸ್ಕಿನ್ ಅನ್ನು ನಿರ್ಮಿಸುತ್ತವೆ. ಸೇಮ್ ಒಂದು ಬೇಬಿ ಸ್ಟೇಜ್ ಅಲ್ಲಿ ಇದ್ದಾಗ ಅದರ ಆರ್ಗನ್ಸ್ ಹೇಗೆ ಡೆವಲಪ್ ಆಗುತ್ತದೋ ಅದೇ ರೀತಿ ಇಲ್ಲಿ ಕೂಡ ನಡೆಯುತ್ತದೆ. ಅದರ ದೇಹಕ್ಕೆ ಬೇಕಾದ ಪಾರ್ಟ್ ಅನ್ನು ಮತ್ತೆ ಮೊದಲಿನಿಂದ ಬಿಲ್ಡ್ ಮಾಡುತ್ತವೆ. ಈ ಅಬಿಲಿಟಿ ಕಾರಣದಿಂದ ಪ್ರಪಂಚದಾದ್ಯಂತ ವಿಜ್ಞಾನಿಗಳು ಆಕ್ಸಲೋಟ ಮೇಲೆ ರಿಸರ್ಚ್ ಮಾಡುತ್ತಿದ್ದಾರೆ. ಒಂದು ವೇಳೆ ಇದು ಸಕ್ಸಸ್ ಆದರೆ ಒಂದು ದಿನ ಮಾನವರಿಗೂ ಡ್ಯಾಮೇಜ್ ಟಿಶ್ಯೂಸ್ ಅಥವಾ ಆರ್ಗನ್ಸ್ ರೀಜನರೇಟ್ ಮಾಡುವ ಟೆಕ್ನಾಲಜಿ ಡೆವಲಪ್ ಆಗಬಹುದು. ಸ್ಪೈನಲ್ ಕಾರ್ಡ್ ಇಂಜುರೀಸ್ ಗೆ ಬೆಟರ್ ಟ್ರೀಟ್ಮೆಂಟ್ ಸಿಗಬಹುದು. ಹಾರ್ಟ್ ಡ್ಯಾಮೇಜ್ ರಿಪೇರ್ ಮಾಡಬಹುದು. ಡ್ಯಾಮೇಜ್ ಟಿಶ್ಯೂಸ್ ಅಥವಾ ಆರ್ಗನ್ಸ್ ರೀಜನರೇಟ್ ಮಾಡುವ ಟೆಕ್ನಾಲಜಿ ಡೆವಲಪ್ ಆಗಬಹುದಾ ಇಲ್ವಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇದಕ್ಕೆ ಇಷ್ಟೊಂದು ಪವರ್ ಇದ್ರು, ಆದ್ರೆ ಇಲ್ಲಿ ಒಂದು ದುಃಖದ ವಿಷಯ ಇದೆ. ಲ್ಯಾಬೊರೇಟರೀಸ್ ನಲ್ಲಿ ಸಾವಿರಾರು ಆಕ್ಸಲೋಟಸ್ ಇದ್ರು ಕಾಡಿನಲ್ಲಿ ಅವುಗಳ ಸಂಖ್ಯೆ ತುಂಬಾ ಕಡಿಮೆಯಾಗಿದೆ. ಇದಕ್ಕೆ ಕಾರಣ ಪೊಲ್ಯೂಷನ್, ನಗರಗಳ ವಿಸ್ತರಣೆ ಮತ್ತು ಹ್ಯಾಬಿಟೇಟ್ ಡಿಸ್ಟ್ರಕ್ಷನ್ ಕಾರಣಗಳಿಂದ ಇವುಗಳ ನ್ಯಾಚುರಲ್ ಹೋಮ್ ನಿಧಾನವಾಗಿ ನಾಶವಾಗುತ್ತಿದೆ. ಅದರ ಕಾರಣದಿಂದ ಆಕ್ಸಲೋಟ ಇವತ್ತು ಎಂಡೇಂಜರ್ಡ್ ಸ್ಪೀಸೀಸ್ ಆಗಿದೆ. ಫ್ಯಾಕ್ಟ್ ನಂಬರ್ 3, ನಿಮ್ಮ ಹೆಸರನ್ನು ಯಾರಾದರೂ ಕರೆದರೆ ನೀವು ತಕ್ಷಣ ತಿರುಗಿ ನೋಡ್ತೀರಲ್ವಾ? ಆದ್ರೆ ಇದೇ ರೀತಿ ಒಬ್ರನ್ನೊಬ್ರು ಹೆಸರಿಂದ ಕರೆಯುವ ಪ್ರಾಣಿಗಳು ಕೂಡ ಇವೆ. ಅವು ಡಾಲ್ಫಿನ್ಸ್. ಡಾಲ್ಫಿನ್ಸ್ ಯಾವಾಗಲೂ ವಿಸಿಲ್ಸ್, ಕ್ಲಿಕ್ಸ್ ಮತ್ತು ಡಿಫರೆಂಟ್ ಸೌಂಡ್ಸ್ ಮೂಲಕ ಕಮ್ಯುನಿಕೇಟ್ ಮಾಡುತ್ತವೆ. ಆದ್ರೆ ವಿಜ್ಞಾನಿಗಳು ಒಂದು ವಿಚಿತ್ರ ವಿಷಯವನ್ನು ಗಮನಿಸಿದರು. ಪ್ರತಿ ಡಾಲ್ಫಿನ್ ಕೂಡ ಒಂದು ಯೂನಿಕ್ ವಿಸಿಲ್ ಮಾಡುತ್ತದೆ. ಇದನ್ನು ಸಿಗ್ನೇಚರ್ ವಿಸಿಲ್ ಅಂತ ಕರೆಯುತ್ತಾರೆ. ಇದು ಸೇಮ್ ನಮ್ಮ ಹೆಸರಿನಂತೆಯೇ ಕೆಲಸ ಮಾಡುತ್ತದೆ. ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತಿಳಿಯಬೇಕಂದ್ರೆ, ಒಂದು ಬೇಬಿ ಡಾಲ್ಫಿನ್ ಹುಟ್ಟಿದ ಕೆಲವೇ ತಿಂಗಳಲ್ಲಿ ಅದು ತನ್ನದೇ ಆದ ಒಂದು ಯೂನಿಕ್ ವಿಸಿಲ್ ಡೆವಲಪ್ ಮಾಡಿಕೊಳ್ಳುತ್ತದೆ. ಆ ವಿಸಿಲ್ ಬೇರೆ ಡಾಲ್ಫಿನ್ಸ್ ಗಿಂತ ಡಿಫರೆಂಟ್ ಆಗಿರುತ್ತದೆ. ಅಂದ್ರೆ ಪ್ರತಿ ಡಾಲ್ಫಿನ್ ಗೆ ತನ್ನದೇ ಆದ ಒಂದು ಸೌಂಡ್ ಐಡೆಂಟಿಟಿ ಇರುತ್ತದೆ. ಇನ್ನೂ ಇಂಟ್ರೆಸ್ಟಿಂಗ್ ಥಿಂಗ್ ಏನಂದ್ರೆ
ಅಂದ್ರೆ ಒಂದು ಡಾಲ್ಫಿನ್ ತನ್ನ ಫ್ರೆಂಡ್ ಅನ್ನು ಕರೆಯಬೇಕಾದ್ರೆ ಅದರ ಓನ್ ವಿಸಿಲ್ ಬಳಸುವುದಿಲ್ಲ, ಅದರ ಫ್ರೆಂಡ್ ನ ಸಿಗ್ನೇಚರ್ ವಿಸಿಲ್ ಅನ್ನೇ ಇಮಿಟೇಟ್ ಮಾಡುತ್ತದೆ. ಅಂದ್ರೆ ನಾವು ಆರವ್ ಅಥವಾ ಮಂಜುನಾಥ್ ಅಂತ ಹೆಸರಿನಿಂದ ಬೇರೆಯವರನ್ನು ಕರೆಯುವ ಹಾಗೆ ಡಾಲ್ಫಿನ್ಸ್ ಕೂಡ ಸೌಂಡ್ ಮೂಲಕ ಒಬ್ಬರನ್ನೊಬ್ಬರು ಕರೆಯುತ್ತವೆ. ವಿಜ್ಞಾನಿಗಳು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದರು. ಇದರಲ್ಲಿ ಒಂದು ಡಾಲ್ಫಿನ್ ನ ಸಿಗ್ನೇಚರ್ ವಿಸಿಲ್ ಅನ್ನು ರೆಕಾರ್ಡ್ ಮಾಡಿ ನಂತರ ಅದನ್ನೇ ಸ್ಪೀಕರ್ ಮೂಲಕ ಪ್ಲೇ ಮಾಡಿದರು. ಇದರ ರಿಸಲ್ಟ್ ಏನಾಯ್ತು ಅಂದ್ರೆ ಆ ವಿಸಿಲ್ ಯಾರದ್ದೋ ಅಂದ್ರೆ ಯಾವ ಡಾಲ್ಫಿನ್ದು ಆ ಡಾಲ್ಫಿನ್ ಮಾತ್ರ ಆ ಸೌಂಡ್ ಗೆ ಹೆಚ್ಚು ರೆಸ್ಪಾನ್ಸ್ ಕೊಟ್ಟಿತು. ಬೇರೆ ಡಾಲ್ಫಿನ್ಸ್ ಅಷ್ಟೊಂದು ರಿಯಾಕ್ಟ್ ಮಾಡಲಿಲ್ಲ. ಇದರಿಂದ ಸಿಗ್ನೇಚರ್ ವಿಸಿಲ್ಸ್ ನಿಜವಾಗಿಯೂ ನೇಮ್ಸ್ ತರ ಕೆಲಸ ಮಾಡುತ್ತವೆ ಅನ್ನೋದು ಗೊತ್ತಾಯಿತು. ಈ ಡಿಸ್ಕವರಿಯಿಂದ ವಿಜ್ಞಾನಿಗಳಿಗೆ ಒಂದು ವಿಷಯ ತಿಳಿಯಿತು. ಕಮ್ಯುನಿಕೇಶನ್ ಅನ್ನೋದು ಹ್ಯೂಮನ್ಸ್ ಗೆ ಮಾತ್ರ ಸ್ಪೆಷಲ್ ಅಂದುಕೊಂಡಿದ್ದರು. ಆದ್ರೆ ನೇಚರ್ ನಲ್ಲಿ ಇನ್ನು ಹಲವಾರು ಇಂಟೆಲಿಜೆಂಟ್ ಆನಿಮಲ್ಸ್ ಇವೆ. ಅವು ತಮ್ಮದೇ ಲ್ಯಾಂಗ್ವೇಜ್, ತಮ್ಮದೇ ಸೋಷಿಯಲ್ ರಿಲೇಶನ್ಶಿಪ್ ಮತ್ತು ತಮ್ಮದೇ ಕಮ್ಯುನಿಕೇಶನ್ ಸಿಸ್ಟಮ್ ಅನ್ನು ಹೊಂದಿವೆ. ಡಾಲ್ಫಿನ್ಸ್ ಅದಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್. ಫ್ಯಾಕ್ಟ್ ನಂಬರ್ 4, ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಯು ಬೆಳೆಯುತ್ತದೆ. ವಯಸ್ಸಾದ ನಂತರ ಕೊನೆಗೆ ಒಂದು ದಿನ ಪ್ರಾಣ ಕಳೆದುಕೊಳ್ಳುತ್ತದೆ. ಆದ್ರೆ ಒಂದು ಚಿಕ್ಕ ಜೆಲ್ಲಿ ಫಿಶ್ ಈ ರೂಲ್ ಅನ್ನೇ ಬ್ರೇಕ್ ಮಾಡುತ್ತದೆ. ಅದರ ಹೆಸರು ಇಮ್ಮಾರ್ಟಲ್ ಜೆಲ್ಲಿ ಫಿಶ್. ಫಸ್ಟ್ ಟೈಮ್ ಇದನ್ನು ನೋಡಿದರೆ ಇದು ನಾರ್ಮಲ್ ಜೆಲ್ಲಿ ಫಿಶ್ ತರನೇ ಕಾಣುತ್ತದೆ. ಅದೇ ಟ್ರಾನ್ಸ್ಪರೆಂಟ್ ಬಾಡಿ, ಸಣ್ಣ ಟೆಂಟಕಲ್ಸ್, ಯಾವುದೇ ಸ್ಪೆಷಲ್ ಲುಕ್ ಇರುವುದಿಲ್ಲ. ಆದರೆ ಇದರೊಳಗೆ ಅಡಗಿರುವ ಅಬಿಲಿಟಿ ಮಾತ್ರ ವಿಜ್ಞಾನಿಗಳನ್ನೇ ಆಶ್ಚರ್ಯಪಡಿಸಿದೆ. ಸಾಮಾನ್ಯವಾಗಿ ಜೆಲ್ಲಿ ಫಿಶ್ ಹುಟ್ಟಿದ ನಂತರ ಚಿಕ್ಕ ಸ್ಟೇಜ್ ನಿಂದ ದೊಡ್ಡದಾಗಿ ಬೆಳೆಯುತ್ತದೆ. ಅಡಲ್ಟ್ ಆದ ನಂತರ ಒಂದು ಸಮಯದಲ್ಲಿ ಅದರ ಲೈಫ್ ಮುಗಿಯುತ್ತದೆ. ಆದರೆ ಈ ಇಮ್ಮಾರ್ಟಲ್ ಜೆಲ್ಲಿ ಫಿಶ್ ಮಾತ್ರ ಸ್ಟ್ರೆಸ್ ಬಂದಾಗ, ಗಾಯವಾದಾಗ ಅಥವಾ ಆಹಾರ ಸಿಗದೇ ಇದ್ದಾಗ ಅಂಡ್ ಇದಕ್ಕೆ ತುಂಬಾ ವಯಸ್ಸಾದಾಗ ಸಾಯುವ ಬದಲು ಒಂದು ಅನ್ಬಿಲೀವಬಲ್ ಕೆಲಸ ಮಾಡುತ್ತದೆ. ಅದು ತನ್ನ ಬಾಡಿಯನ್ನು ಮತ್ತೆ ಪಾಲಿಪ್ ಸ್ಟೇಜ್ ಅಂದ್ರೆ ಬೇಬಿ ಸ್ಟೇಜ್ ಗೆ ಪರಿವರ್ತಿಸಿಕೊಳ್ಳುತ್ತದೆ. ಇದು ಯಾವುದೇ ಟೈಮ್ ಟ್ರಾವೆಲ್ ಅಲ್ಲ, ಇದು ಪ್ಯೂರ್ ಬಯಾಲಜಿ. ಈ ಪ್ರೋಸೆಸ್ ನಲ್ಲಿ ಅದರ ಸೆಲ್ಸ್ ತಮ್ಮ ಐಡೆಂಟಿಟಿಯನ್ನು ಚೇಂಜ್ ಮಾಡುತ್ತವೆ. ಅಂದ್ರೆ ತನ್ನ ಅಡಲ್ಟ್ ಸೆಲ್ಸ್ ಅನ್ನು ಮತ್ತೆ ಅದು ಬೇಬಿ ಆಗಿದ್ದಾಗ ಸೆಲ್ಸ್ ಯಾವ ರೀತಿ ಇತ್ತೋ ಆ ರೀತಿಗೆ ಕನ್ವರ್ಟ್ ಮಾಡಿಕೊಳ್ಳುತ್ತದೆ. ಈ ಪ್ರೋಸೆಸ್ ಗೆ ಟ್ರಾನ್ಸ್ ಡಿಫ್ರೆನ್ಸಿಯೇಷನ್ ಎಂದು ಕರೆಯುತ್ತಾರೆ. ನಂತರ ಅದೇ ಸೆಲ್ಸ್ ಮತ್ತೆ ಹೊಸ ಜೆಲ್ಲಿ ಫಿಶ್ ಆಗಿ ಬೆಳೆಯಲು ಆರಂಭಿಸುತ್ತವೆ. ಅಂದ್ರೆ ಅದು ತನ್ನ ಲೈಫ್ ಸೈಕಲ್ ಅನ್ನೇ ರೀಸ್ಟಾರ್ಟ್ ಮಾಡುತ್ತವೆ. ಹಾಗಾದ್ರೆ ಈ ಜೆಲ್ಲಿ ಫಿಶ್ ಎಂದಿಗೂ ಸಾಯೋದಿಲ್ವಾ ಎಂದು ಡೌಟ್ ಬರುತ್ತದೆ. ಅದಕ್ಕೆ ಉತ್ತರ, ಇದು ಸಾಯುತ್ತೆ. ಇದನ್ನು ಇಮ್ಮಾರ್ಟಲ್ ಅಂತ ಕರೆಯೋದಕ್ಕೆ ಕಾರಣ ಇದು ಕೇವಲ ತನ್ನ ಓಲ್ಡ್ ಏಜ್ ನಿಂದ ಸಾಯದೇ ಇರಬಹುದು, ಆದರೆ ಇದನ್ನು ಮೀನು ತಿನ್ನಬಹುದು, ಬೇರೆ ಪ್ರೆಡೇಟರ್ಸ್ ಅಟ್ಯಾಕ್ ಮಾಡಬಹುದು, ಇದಕ್ಕೆ ಡಿಸೀಸ್ ಬರಬಹುದು ಅಥವಾ ಎನ್ವಿರಾನ್ಮೆಂಟ್ ಚೇಂಜ್ ಆದ್ರೂ ಸಹ ಸಾಯಬಹುದು. ಅಂದ್ರೆ ಇದು ಕಂಪ್ಲೀಟ್ ಆಗಿ ಇಮ್ಮಾರ್ಟಲ್ ಅಲ್ಲ, ಆದ್ರೆ ಇದು ಏಜಿಂಗ್ ಅನ್ನು ರಿವರ್ಸ್ ಮಾಡಬಲ್ಲ ಒಂದು ಅಪರೂಪ ಜೀವಿ. ಈ ಜೆಲ್ಲಿ ಫಿಶ್ ಮೇಲೆ ವಿಜ್ಞಾನಿಗಳು ತುಂಬಾ ರಿಸರ್ಚ್ ಮಾಡುತ್ತಿದ್ದಾರೆ. ಒಂದು ವೇಳೆ ಈ ಸೆಲ್ಸ್ ಹೇಗೆ ಏಜ್ ರಿವರ್ಸ್ ಮಾಡುತ್ತವೆ ಅನ್ನೋದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡರೆ ಒಂದು ದಿನ ಹ್ಯೂಮನ್ಸ್ ನಲ್ಲೂ ಸಹ ಏಜ್ ಅನ್ನು ಸ್ಲೋ ಮಾಡಬಹುದು, ಡ್ಯಾಮೇಜ್ ಸೆಲ್ ರಿಪೇರ್ ಮಾಡಬಹುದು, ಏಜ್ ರಿಲೇಟೆಡ್ ಡಿಸೀಸ್ ಗೆ ಹೊಸ ಟ್ರೀಟ್ಮೆಂಟ್ ಸಿಗಬಹುದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ರೀತಿ ಇಮ್ಯಾಜಿನ್ ಮಾಡಿ, ನಿಮಗೆ 80 ವರ್ಷ ವಯಸ್ಸಾಗಿದೆ. ಆಮೇಲೆ ಒಂದು ದಿನ ಈ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ನೀವು ಮತ್ತೆ ನ್ಯೂ ಬಾರ್ನ್ ಬೇಬಿ ಆಗಿ ನಿಮ್ಮ ಲೈಫ್ ಅನ್ನು ರೀಸ್ಟಾರ್ಟ್ ಮಾಡಬಹುದು ಅಂದ್ರೆ ಹೇಗಿರುತ್ತದೆ? ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋಗೆ ಇಷ್ಟ ಫ್ರೆಂಡ್ಸ್, ಮತ್ತೆ ಮುಂದಿನ ವಾರ ಸಿಗೋಣ. ಈ ರೀತಿ ಫ್ಯಾಕ್ಟ್ಸ್ ನಿಮ್ಮವರೆಗೂ ಬರ್ಬೇಕಂದ್ರೆ ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ.